ಹನೂರು ತಾಲೂಕಿನ ಕೌಳಿಹಳ್ಳ ಡ್ಯಾಂನಲ್ಲಿ ನೀರು ತುಂಬಿ ತುಳುಕುತ್ತಿದ್ರೂ ಪಕ್ಕದಲ್ಲೇ ಇರುವ ಗಿರಿಜನ ಹಾಡಿಗಳ ಜನರಿಗೆ ಮಾತ್ರ ಕಳೆದ 15 ದಿನಗಳಿಂದ ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ. ಮೈಲುಗಟ್ಟಲೆ ನಡೆದು ಕಾಡು ಪ್ರಾಣಿಗಳು ಕುಡಿಯುವ ಕೊಳಚೆ ಹೊಂಡದ ನೀರನ್ನ ಸೋಸಿಕೊಂಡು ಬಂದು ಕುಡಿಯುವ ದೌರ್ಭಾಗ್ಯ ಈ ಅಮಾಯಕ ಬುಡಕಟ್ಟು ಜನರಿಗಾಗಿದೆ. ಇದರಿಂದ ಮಕ್ಕಳು ಮತ್ತು ಗರ್ಭಿಣಿಯರು ರೋಗಿಗಳಾಗ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಸ್ಥಳೀಯ ಪಿಡಿಒ ಮತ್ತು ಜಲಮಂಡಳಿ ಎಂಜಿನಿಯರ್ಗಳು ಜವಾಬ್ದಾರಿಯನ್ನೇ ಮರೆತು ಕಣ್ಮುಚ್ಚಿ ಮಲಗಿದ್ದಾರೆ. ಇನ್ನು ಚುನಾವಣೆ ಟೈಮ್ನಲ್ಲಿ ಮನೆ ಬಾಗಿಲಿಗೆ ಬಂದು ಭರವಸೆಗಳ ಸುರಿಮಳೆ ಸುರಿಸಿದ್ದ ಹನೂರು ಶಾಸಕರು ಈಗ ಹಾಡಿಗಳ ಜನರು ನೀರಿಲ್ಲದೆ ನರಳುತ್ತಿದ್ದರೂ ಇತ್ತ ತಲೆ ಹಾಕುತ್ತಿಲ್ಲ ಎಂಬುದು ಗ್ರಾಮಸ್ಥರ ಆಕ್ರೋಶವಾಗಿದೆ. ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ಶಾಸಕರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಗಿರಿಜನರು ಎಚ್ಚರಿಸಿದ್ದಾರೆ. ಈಗ ನಾವು ಹಳ್ಳದಿಂದ ಉತ್ತರ ಬರೋದು ಡ್ಯಾಮಿಂದ ಆಗ ನಮ್ಗೆ ಉಪಕಾರ ಮಾಡೋರು ಯಾರು ಇಲ್ಲ. ಪಂಚಾಯತಿಯವರು ಏನಾಗೋಗಿದ್ದಾರೆ ಅವ್ರಿಗೆ ತೋರಿಸಿದ್ದಾರೆ, ಬರೋದು ಇಲ್ಲಿ ಫಿಲ್ಟರ್ ಅದು ಕರೆಂಟು ಇಲ್ಲ ಒಂದು ವಾರದಿಂದ. ಹಾಗಾದಲ್ಲ ನಮ್ಮ ಪರಿಸ್ಥಿತಿ ಏನಾಗಕ್ಕೂ. ಓಟಿಗಾದ್ರೆ ಬೇಗನೆ ಬಂದವನೆಲ್ಲ ಈಗ ಬಂದು ನಿಮ್ಗೆ ಉಪಕಾರ ಮಾಡೋದಿಲ್ಲ. ಎಲ್ಲಿ ಹೊಟ್ಟೋಗಿದ್ದಾನವ ಅವ ಬರ್ಲಿ, ಅವನ ಕಸ್ಬಳಿನ ಬಡಿತೀವಿ. ಏವನವ ಬಿಡುದಿಲ್ಲ, ಅವ ಬಂದು ಡ್ಯಾಮಿನ ಕಾಲ ಹಾಕಬಾರ್ದವ ಬೋಸಡಿಕೆಗ. ನೀರಿಗೆ ಬೇಗ ನಾವು ನಾಳೆ ದಿನೊಳಗ ನೀರು ಉಪಕಾರ ಮಾಡಿ ನಾಳೆಯಿಂದ ನೀರು ನಮ್ಗೆ ಬಂತು. ಹಾಗಾದ್ರೆ ಬಂದು ಕಾಲ ಹಾಕಲಿ, ಇಲ್ಲೆಂದರೆ ನಮ್ಮ ಊರಿಗೆ ಏವನು ಅಧಿಕಾರಿ ಅವನೇ ಬರಬಾರ್ದು. ಜೋರ್ವೇಲು ನೆಲ್ಲಿ ಪ್ರತಿಯೊಂದ್ರೆ ನಾವು ನೀರು ಬರಕು. ನೀರಿಲ್ಲ ನಾವು ಬಾರಿ ಪಡದಾಟ ಆಗಿದೆ. ಈಗ ಬೇಗ ಬರಕ 5 ದಿನದಿಂದ ನೀರಿಲ್ಲದೆ ನಮ್ಮ ಊರಲ್ಲಿ ಬಹಳ ಪರದಾಟ ಇರ್ತದೆ. ಮತ್ತು ಆನೆ ಬಂದು 6 ಗಂಟೆಗೆ ಬಂದು ತೋಟದಲ್ಲಿ ಟಾಕಿರ್ತವೆ. ಅದರಲ್ಲಿ ಹೆಂಗಸರ ಕಷ್ಟ ಭಾಳ. ಅದೊಂದು ನೀರಿಲ್ಲದಿರೋ ಒಂದು ಕಾರಣ ಅವರ ಪರಿಸ್ಥಿತಿ ಭಂಗವಾಗಿ ಹುಟ್ಟಿದೆ. ಈ ಪಂಚಾಯತಿಗೆ ಹೇಳ್ದೋ, ಪಂಚಾಯತಿಗೂ ಬಂದು ಬರೋದಿಲ್ಲ, ಪಿರಿಟ್ ಹೊಡೆದು ಹೋಯ್ತಾ ಇರೋದು. 5 ದಿನದಿಂದ ತಿರುಗಿ ನೋಡೋರಿಲ್ಲ, ಒಂದಿಲ್ಲ. ಹೆಂಗಸರ ಒಂದು ಪಾಡು ನೀರಿನ ವ್ಯವಸ್ಥೆ ತುಂಬ ಕಷ್ಟವಾಗುತ್ತದೆ. ಆನೆಗಳು ಬಂದು ಚಾಕಾಗ 6 ಗಂಟೆಯಿಂದ ಇರ್ತವೆ. ಯಾವ ಆಫೀಸಿಗೆ ಹೇಳಲಿ, ಯಾವ ಇವರಿಗೆ ಹೇಳಲಿ, ಯಾರು ಬಂದು ಇಲ್ಲಿ ತಿರುಗಿ ನೋಡೋವರೇ ಇಲ್ಲವಲ್ಲ. ನಾವು ಜನರ ಪರಿಸ್ಥಿತಿ ಏನು ಮಾಡಬೇಕಂತ ತಿಳ್ಕೊಂಡಿದ್ದಾರೆ.